ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಜಾರ್ಖಂಡ್ ಮೂಲದ 34 ವರ್ಷದ ಪೂಜಾ ದತ್ತಾ ಎಂಬ ಮಹಿಳೆ ತನ್ನ ಬಾಡಿಗೆ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೂಲ ಮಾಹಿತಿಯಂತೆ ಪೂಜಾ ದತ್ತಾ ಹಿಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗೆ ಕೆಲಸ ಬಿಟ್ಟಿದ್ದರು ಎನ್ನಲಾಗಿದೆ. 2 ರಿಂದ 3 ದಿನಗಳ ಹಿಂದೆ ಸಾವನ್ನಪ್ಪಿರಬಹುದೆಂದು ಶಂಕಿಸಲಾಗಿದ್ದು ಮೃತದೇಹ ಸಂಪೂರ್ಣವಾಗಿ ಕೊಳೆಯಲು ಆರಂಭವಾಗಿತ್ತು. ಅಕ್ಕಪಕ್ಕದ ನಿವಾಸಿಗಳಿಗೆ ಮನೆಯಿಂದ ಭೀಕರ ದುರ್ಗಂಧ ಬರುತ್ತಿದ್ದರಿಂದ ಅನುಮಾನಗೊಂಡು ಬಾಗಿಲು ತೆರೆಯಲು ಮುಂದಾದಾಗ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದಾಗ ಮೃತದೇಹವು ಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಲ್ಲದೆ ರೂಮಿನ ತುಂಬಾ ಹರಿದು ಹಾಕಿದ ಪೇಪರ್ ತುಂಡುಗಳು ಹಾಗೂ 100 ಡ್ರಾಯಿಂಗ್ ಪೇಪರ್ಗಳು ಪತ್ತೆಯಾಗಿವೆ. ಕೆಲವು ಪೇಪರ್ಗಳಲ್ಲಿ ಯುವಕನ ಹೆಸರು ಬರೆಯಲ್ಪಟ್ಟಿದ್ದು ಪ್ರೇಮ ವೈಫಲ್ಯದಿಂದ ಮಾನಸಿಕ ಒತ್ತಡದಲ್ಲಿದ್ದಾರೆಯೇ ಎಂಬ ಶಂಕೆ ವ್ಯಕ್ತವಾಗಿದೆ. ಇದಲ್ಲದೆ ಮೃತಳ ಕೈ ಮತ್ತು ಕುತ್ತಿಗೆ ಭಾಗಗಳಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದ್ದು ಪ್ರಕರಣ ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮುನಿಕೃಷ್ಣಪ್ಪ ಲೇಔಟ್ ಪ್ರದೇಶದಲ್ಲಿ ವಾಸವಿದ್ದ ಪೂಜಾ ದತ್ತಾ ಸಾವಿನ ಕುರಿತು ಪೊಲೀಸರು ವಿವಿಧ ಕೋನಗಳಿಂದ ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಈ ಘಟನೆ ನಗರದಲ್ಲಿ ಆತಂಕ ಮೂಡಿಸಿದ್ದು ಸಾವಿನ ನಿಖರ ಕಾರಣ ತಿಳಿದುಬರುವುದಕ್ಕೆ ಪೋಸ್ಟ್ಮಾರ್ಟಂ ವರದಿ ನಿರೀಕ್ಷಿಸಲಾಗಿದೆ. 12-1 ಗಂಟೆ ಅವ್ನು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಲ್ಲ. ನಾನು ನೋಡಿಲ್ಲ, ಬರೀ ಬೈಕ್ ಮಾತ್ರ ನೋಡಿದ್ದೀನಿ. ಮತ್ತು ಅವರು ಒಂದು ಸ್ವಲ್ಪ ಸೈಕ್ ಪೇಷಂಟ್ ಥರ ಮುಖ ನೋಡ್ರೆ ಬೈದ್ಬಿಟ್ಟು ಹೋಗೋಳು. ಯಾವಾಗ ನೋಡಿದ್ರು ಸೌಂಡ್ ಮಾಡ್ಕೊಂಡು ಬರೋಳು, ಮುಖ ನೋಡ್ರೇನೆ ಬೈದ್ಬಿಡೋಳು. ಏನೋ ಅವಳು ಬೈಕೊಂಡು ಹೋಗೋಳು, ಮುಖ ನೋಡಿದ್ರೆ ಅವಳ ಮುಖ ನೋಡ್ರೇನೆ ಬೈಕೊಂಡು ಹೋಗೋಳು. ಆಮೇಲೆ ಅವಳು ಒಬ್ಬೊಬ್ಳೆ ಹಾಡು ಹೇಳ್ತಾ ಇದ್ಲಂತೆ, ಜೋರು ನೈಟೆಲ್ಲ ನಿದ್ದೆ ಮಾಡಲ್ಲ, ಆ ಥರ ಮಾಡ್ತಾ ಇಲ್ಲ. ಆಮೇಲೆ ಅವಳು ಸೂಸೈಡ್ ಮಾಡ್ಕೊಂಡ್ಲೆಲ್ಲ ಗೊತ್ತಿಲ್ಲ ಏನಾಯ್ತು ಅಂತ. ಎಷ್ಟು ದಿನ ಹುಡುಗ ಬರ್ತಿದ್ದ ಹೋಗ್ತಿದ್ದ? ಅವನ್ನ ನೋಡಿಲ್ಲ ನಾವು. ಅದೇ ನೈಟ್ ಗಾಡಿ ಮಾತ್ರ ನಿಲ್ಸಿರುತ್ತೆ. ಇಲ್ಲಿರೋ ಗಾಡಿ ಎಲ್ಲ ಗೊತ್ತಿರುತ್ತಲ್ವಾ, ಬೇರೆ ಗಾಡಿ ಬಂದ್ರೆ ಗೊತ್ತಾಗುತ್ತಲ್ವಾ ಇದು ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಆಮೇಲೆ 1-2 ಅವರ್ ಆದ್ಮೇಲೆ ಹೋಗ್ಬಿಡ್ತಾ ಇದ್ದ. ಅವ್ನು ಇರ್ತಾ ಯಾವ್ದೋ ಬಾಷ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ ID ಕಾರ್ಡ್ ಇದೆ, ಅಷ್ಟೇ ಗೊತ್ತು. ಅವ್ರು ಎಷ್ಟೊತ್ತಿಗೆ ಕೆಲಸ ಹೋಗ್ತಾ ಇದ್ರು, ವಾಪಸ್ ಎಷ್ಟೊತ್ತು ಬರ್ತಾ ಇದ್ರು ಇದು ಗೊತ್ತಿಲ್ಲ ಸರ್. ಅದೆಲ್ಲ ಹೋಗ್ತಾ ಇಲ್ಲೋ ಬರ್ತಾ ಇದ್ಲು, ಟೈಮಿಂಗ್ಸ್ ಎಲ್ಲ ನೋಡ್ತಾ ಇರ್ತಿಲ್ಲ ನಾವು. ಡೈಲಿ ಬರ್ತಾ ಹೋಗ್ತಾ ಹೊರಗಡೆ ಹೋಗೋದಾತ್ರ ಮಾಡ್ತಿದ್ರ ಅಂತ ಇಲ್ಲ, ಹೊರಗಡೆ ಹೋಗೋದಲ್ಲ ನೋಡಿ. ಒಳಗಡೆ ಹೋಗ್ಬೇಕಾದ್ರೆ ಅವಳು ಒಬ್ಳೆ ವಾಕಿಂಗ್ ಹೋಗ್ತಾ ಇದ್ಲು. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು. ನಾವು ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ಬೇಕಾದ್ರೆ ಅವಾಗ ನೋಡಿದ್ರು, ಅವಾಗ್ಲೂ ಮುಖ ನೋಡಿದ್ರೆ ಬಗಲು ರೋಡಲ್ಲೇ ಬೈಕೊಂಡು ಹೋಗೋಳು. ಜೋರಾಗಿ ಬೈಕೊಳ್ಳೋ ಮನ್ಸಲ್ಲಿ ಅಲ್ಲ, ಮುಖ ನೋಡಿ ಒಂಥರ ಇಟ್ಕೊಂಡು ಏನೋ ಬೈಕೊಂಡು ಒಬ್ಳೆ ಹೋಗ್ತಾನೆ ಇರೋಳು, ಒಬ್ಬೊಬ್ಳೆ ಮಾತಾಡ್ಕೊಂಡು ಹೋಗೋಳು. ಆ ಥರ ಎಲ್ಲ ಮಾಡ್ತಾ ಇದ್ಲು ಅವಳು. ಇಲ್ಲಿ ವಿಚಾರ ಅದೆಲ್ಲ ಜನ ಎಲ್ಲ ಬಂದಿದ್ರು, ಪ್ರೆಸ್ ಅವರೆಲ್ಲ. ಆಮೇಲೆ ಈ ಥರ ಡೆತ್ ಆಗಿದೆ ಅಂತ ಗೊತ್ತಾಯ್ತು. ಡೋರ್ ಲಾಕ್ ಆಗಿತ್ತು, 3 ಲಾಕ್ ಆಗಿತ್ತು ಒಳಗಡೆ. ಅವರು ಆಮೇಲೆ ಅವರು ಸ್ಮೆಲ್ ಬರ್ತಾಯಿತ್ತು ಬಾಡಿ. ನಮ್ಮ ಹೆಸರು ಕಿರಣ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.